ಮುಂಗಾರು ಮಳೆಯ ಆರ್ಭಟ ಹಾಗೂ ರಾಧಾಂತ ಯಾವ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೇಪಾಳದಲ್ಲಿ ಭಾರೀ ಮಳೆಯಿಂದಾಗಿ ಗುಡ್ಡ ಕುಸಿತ ಉಂಟಾಗಿದೆ. ಹೀಗಾಗಿ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ಗುಡ್ಡ ಕುಸಿದ ರಸ್ತೆಗಳಲ್ಲಿ ಪ್ರವಾಹದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅತ್ಯಂತ ಭಯಾನಕ ದೃಶ್ಯ ಸೆರೆಯಾಗಿದೆ. ರಸ್ತೆ ಮಧ್ಯೆ ಸಂಕಷ್ಟಕ್ಕೆ ಕರ್ನಾಟಕದ ಯಾತ್ರಾರ್ಥಿಗಳು ಸಿಲುಕಿ ಒದ್ದಾಡ್ತಾ ಇದ್ರು. ಸಹಾಯಕ್ಕಾಗಿ ಮೊರೆ ಇಟ್ಟಿದ್ರು. ಕಠ್ಮಂಡು ನಗರ ಹಾಗೂ ಮುಕ್ತಿನಾಥ ದೇವಾಲಯಕ್ಕೆ ಯಾತ್ರಾರ್ಥಿಗಳು ಹೋಗಿದ್ರು ಅನ್ನೋ ಬಗ್ಗೆ ಕೂಡ ಪ್ರಾಥಮಿಕ ಮಾಹಿತಿ ಇದೆ. ಶಿವಮೊಗ್ಗ, ಬೆಂಗಳೂರು, ದಾವಣಗೆರೆ, ಮೈಸೂರು ಭಾಗದ ಯಾತ್ರಾರ್ಥಿಗಳು ಬಹಳ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಗುಡ್ಡ ಕುಸಿತದಿಂದಾಗಿ 60ಕ್ಕೂ ಹೆಚ್ಚು ಪ್ರವಾಸಿಗರು ಪರದಾಟವನ್ನ ನಡೆಸಬೇಕಾದ ದೃಶ್ಯ ಕೂಡ ಸರಿಯಾಗಿದೆ. ವ್ಯಾಪಕವಾಗಿ ಕಳೆದ 2 ವಾರಗಳಿಂದ ನೇಪಾಳ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಪ್ರಕೃತಿಯ ಮುನಿಸಿಗೆ ಈಗ ಕರ್ನಾಟಕದ ಯಾತ್ರಾರ್ಥಿಗಳು ಕೂಡ ನಲುಗಿ ಹೋಗಿರೋ ವಿಚಾರ ಗೊತ್ತಾಗ್ತಾ ಇದೆ. ಹೀಗಾಗಿ ಸಹಾಯ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ನಿರಂತರವಾಗಿ ಭಾರತೀಯ ರಾಯಭಾರ ಕಚೇರಿ ಕೂಡ ಅಲ್ಲಿ ಹೇಗೆ ಇವರನ್ನೆಲ್ಲ ಎಸ್ಕಾಟ್ ಮಾಡಬಹುದು, ರೆಸ್ಕ್ಯೂ ಮಾಡಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಆಲೋಚನೆಗಳನ್ನ ಮಾಡಿ ಒಂದಷ್ಟು ಸಹಾಯವನ್ನ ಕಳಿಸ್ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಜನ ಕನ್ನಡಿಗರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹೌದು, ನಾವು ಈ ತರ ಕಷ್ಟದಲ್ಲಿ ಸಿಕ್ಕಾಕೊಂಡಿದೀವಿ, ನಮಗೆ ಸಹಾಯ ಮಾಡಿ ಅಂತ. ಈಗಾಗಲೇ ಇದು ರಾಜ್ಯ ಸರ್ಕಾರದ ಗಮನಕ್ಕೆ ಕೂಡ ಹೋಗಿದೆ. ರಾಜ್ಯ ಸರ್ಕಾರ ಏನು ಕ್ರಮವನ್ನು ತಗೊಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಯಾವಾಗಲೂ ಕೂಡ ಈ ಮಳೆಗಾಲದಲ್ಲಿ ಉತ್ತರ ಭಾರತ ಅಥವಾ ಈ ನೇಪಾಳ, ಚೀನಾ ಇಂಥ ಭಾಗದಲ್ಲಿ ಪ್ರವಾಸ ಹೋಗೋದು ಅಷ್ಟು ಒಳ್ಳೇದಲ್ಲ, ಅಪಾಯಕಾರಿ, ತುಂಬ ಅಪಾಯಕಾರಿ. ಹಾಗೆ ನೋಡೋಕೆ ಹೋದರೆ ನೇಪಾಳಕ್ಕಿಂತ ಹೆಚ್ಚು ಅಫೆಕ್ಟ್ ಆಗಿರೋದು ಚೀನಾ. ವಿಪರೀತ, ಒಂದು ಕಡೆ ಬಿರುಗಾಳಿ, ಮತ್ತೊಂದು ಕಡೆ ಬಿರುಮಳೆ, ಒದ್ದಾಡೋಗ್ಬಿಟ್ಟಿದ್ದಾರೆ ಆ ಭಾಗದಲ್ಲಿ ಜನ. ಬಟ್ ನಾವು ಯಾಕೆ ನೇಪಾಳದ ಹೇಳ್ತಾ ಇದೀವಿ ಅಂದರೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಅಲ್ಲಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಗುಡ್ಡ ಕುಸಿತ ಉಂಟಾಗಿ ರೋಡ್ ಬ್ಲಾಕ್ ಆಗಿರೋದ್ರಿಂದ ಅವರಿಗೆ ಹಿಂದಕ್ಕೂ ಹೋಗೋಕ್ಕಾಗ್ತಿಲ್ಲ, ಮುಂದಕ್ಕೂ ಬರೋಕ್ಕಾಗ್ತಿಲ್ಲ. ಸೊ ಅಟ್ಲೀಸ್ಟ್ ಅವರು ಕಠ್ಮಂಡು ರೀಚ್ ಆಗಿಬಿಟ್ರೆ ಅಲ್ಲಿಂದ ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡೋದು ತುಂಬ ಸುಲಭ. ಅದಕ್ಕೆ ಅಲ್ಲಿ ಏನಾದರೂ ಕ್ರಮ ತಗೋಬೇಕು ಅಂತ ಭಾರತೀಯ ರಾಯಭಾರಿ ಕಚೇರಿ ಕೂಡ ಅದಕ್ಕೆ ಮುಂದಾಗಿದೆ. ಆಮೇಲೆ ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ರಾಜ್ಯದವರು ಸಿಕ್ಕಾಕೊಂಡಿದ್ದಾರೆ. ಸುಮಾರು ನಮಗಿರೋ ಮಾಹಿತಿಯ ಪ್ರಕಾರ 350ಕ್ಕೂ ಹೆಚ್ಚು ಭಾರತೀಯರು, ಅದರಲ್ಲಿ ನಿಮಗೊಂದು 60 ಜನ ಕನ್ನಡಿಗರು ಇರತಕ್ಕಂಥ ಆ ಜಾಗದಲ್ಲಿ ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡೋ ಕೆಲಸ ಆಗಬೇಕು. ನಾವೆಲ್ಲರೂ ಕೂಡ ಸುಮಾರು ಒಂದು 64 ಜನ ಯಾತ್ರಾರ್ಥಿಗಳು ಕರ್ನಾಟಕಾದ್ಯಂತ ಎಲ್ಲ ಯಾತ್ರಾರ್ಥಿಗಳು ಕೂಡ ನೇಪಾಳ ಮುಕ್ತಿನಾಥ ಯಾತ್ರೆಗೆ ಬಂದಿದ್ವಿ. ಈ ಸಮಯದಲ್ಲಿ ಇಲ್ಲಿ ಭಾರೀ ಮಳೆಯ ಕಾರಣದಿಂದಾಗಿ ಯಾತ್ರಾರ್ಥಿಗಳೆಲ್ಲರೂ ಕೂಡ ಭಾರಿ ಕಷ್ಟದಲ್ಲಿ ಸಿಲುಕೊಂಡಿದ್ವಿ. ಈ ವಿಚಾರವು ನಮ್ಮ ಕನ್ನಡದ ಖಾಸಗಿ ಚಾನೆಲ್ಗಳಲ್ಲಿ ಪ್ರಸಾರವಾಗಿದ್ದು ಯಾರೂ ಆತಂಕ ಪಡುವಂತಹ ಪ್ರಮೇಯ ಇರುವುದಿಲ್ಲ. ಎಲ್ಲ ಯಾತ್ರಾರ್ಥಿಗಳು ಕೂಡ ಸುರಕ್ಷಿತವಾಗಿದ್ದೀವಿ. ಕೆಲವು ಜಾಗಗಳಲ್ಲಿ 8-10 ಗಂಟೆಗಳ ಕಾಲ ಸಿಲುಕಿಕೊಂಡು ಯಾತ್ರಾರ್ಥಿಗಳೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿರುವುದಂತೂ ನಿಜ. ಇಲ್ಲಿ ವಿಪರೀತ ಮಳೆಯ ಕಾರಣದಿಂದಾಗಿ ರಸ್ತೆಗಳಲ್ಲೂ ಕೂಡ ಕುಸಿದು ಭಾರೀ ನೀರಿನ ಪ್ರವಾಹದ ಕಾರಣದಿಂದಾಗಿ ನೂರಾರು ವಾಹನಗಳು ಎರಡೂ ಭಾಗಗಳಲ್ಲೂ ಕೂಡ ಸ್ತಬ್ಧವಾಗಿ ನಿಂತಿದ್ದು, ಒಂದೊಂದು ವಾಹನ ಮುಂದೆ ಚಲಿಸಲು ಪರಮಾವಧಿ 8ರಿಂದ 10 ನಿಮಿಷಗಳು ತೆಗೆದುಕೊಳ್ಳುವ ಕಾರಣದಿಂದಾಗಿ ಎಲ್ಲ ಯಾತ್ರಾರ್ಥಿಗಳ ವಾಹನಗಳು ಕೂಡ ಒಂದೇ ಜಾಗದಲ್ಲಿ ಸಿಲುಕಿಕೊಂಡಿತ್ತು. ನಮ್ಮ ಶಿವಮೊಗ್ಗ, ಬೆಂಗಳೂರು, ದಾವಣಗೆರೆ, ಮೈಸೂರು ಇತ್ಯಾದಿ ಭಾಗಗಳಿಂದ ಬಂದಂತಹ ನಮ್ಮ ಯಾತ್ರಾರ್ಥಿಗಳೆಲ್ಲರೂ ಕೂಡ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ದರೂ ಕೂಡ ಆ ಮುಕ್ತಿನಾಥನ ಕೃಪೆಯಿಂದ ಎಲ್ಲರೂ ಕೂಡ ಸುರಕ್ಷಿತವಾಗಿ ಇಂದು ಮನೋಕಾಮನ ದೇವಿ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿದ್ದೀವಿ. ಇದರ ಜೊತೆಯಲ್ಲಿ ಕರ್ನಾಟಕದ ಗೌರಿಬಿದನೂರು ಹಾಗೂ ಗುಲ್ಬರ್ಗ ಭಾಗದಿಂದ ಬಂದಂತಹ ಕನ್ನಡಿಗರು ಕೂಡ ನಮ್ಮನ್ನು ಸಂಪರ್ಕ ಮಾಡಿದ್ದರು. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಹಾಗಾಗಿ ಕರ್ನಾಟಕದ ಯಾತ್ರಾರ್ಥಿಗಳ ಬಗ್ಗೆ ನಮ್ಮ ಕನ್ನಡಿಗರಾಗಲಿ ಮತ್ತು ಯಾವ ಸಂಬಂಧಿಕರಾಗಲಿ ಕೂಡ ಇದರ ಬಗ್ಗೆ ಆತಂಕ ಪಡುವ ಪ್ರಮೇಯವಿಲ್ಲ. ಮತ್ತೊಂದು ಮುಖ್ಯ ಮನವಿ ಏನೆಂದರೆ, ನಮ್ಮ ಕನ್ನಡಿಗರು ಯಾರಾದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನೇಪಾಳ ಯಾತ್ರೆಯನ್ನು ಕೈಗೊಂಡಿದ್ದರೆ ಅದನ್ನು 2 ತಿಂಗಳ ಕಾಲ ಮುಂದೆ ಹಾಕಿಬಿಟ್ಟು ಆ ನಂತರ ಮಾಡೋದು ಉತ್ತಮ ಅಂತ ಹೇಳ್ತಾ, ಜೈ ಕರ್ನಾಟಕ ಮಾತೆ. ಸೊ ನೇಪಾಳದಲ್ಲಿ ಉಂಟಾಗಿರ್ತಕ್ಕಂಥ ಪರಿಸ್ಥಿತಿಯ ವಿಚಾರವಾಗಿ ಅವರೇ ಮಾತನಾಡಿದ್ರು, ಎಲ್ಲ ವಿವರವಾಗಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವರೆಲ್ಲ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾರೂ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ. ಬಟ್ ಅವ್ರು ಅಲ್ಲಿಂದ ಇಲ್ಲಿಗೆ ತರಬೇಕು, ಅವ್ರನ್ನ ಕರ್ಕೊಂಡು ಬರಬೇಕಷ್ಟೇ, ಇಷ್ಟು ಮಾತ್ರ ಆಗಬೇಕಾಗಿರ್ತಕ್ಕಂಥದ್ದು. ಬಟ್ ಯಾರಿಗೂ ಜೀವಹಾನಿ, ಪ್ರಾಣಹಾನಿ, ಗಾಯಗಳಾಗಿರೋದು ಅಥವಾ ಇನ್ನೇನಾದರೂ ಹೆಲ್ತ್ ಅಪ್ಸೆಟ್ ಆಗಿರೋದು ಆ ಥರದ್ದೆಲ್ಲ ಏನೂ ಇಲ್ಲ, ಎಲ್ಲರೂ ಇದ್ದಾರೆ. ಮತ್ತು ಅವರೇ ಹೇಳಿದ ಪ್ರಕಾರ ಯಾರು ಟ್ರಿಪ್ ಪ್ಲ್ಯಾನ್ ಮಾಡಿದರೆ 2 ತಿಂಗಳು ಬೇಡ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು, ಯಾರು ಈ ಕೇದಾರನಾಥ, ಬದ್ರಿನಾಥ, ಚಾರ್ಧಾಮ್ ಯಾತ್ರೆ ಆಯಿತಾ, ಇಂಥ ಕಡೆಗಳಿಗೆ ಟ್ರಿಪ್ಪನ್ನು ಈ ಟೈಮ್ನಲ್ಲಿ ಆಯೋಜನೆ ಮಾಡ್ಕೋಬೇಡಿ.